ನಾವ್ ಹೇಳ್ತಿರೋದು ಇಲ್ಲಿ ಸುದೀಪ್ ಅಣ್ಣ ಮಾತಾಡಿ ತಪ್ಪು ಅನ್ನೋದು ನಾವ್ ಯಾವ್ದು ಮಾತಾಡ್ತಾ ಇಲ್ಲ. ನಾವ್ ಹೇಳ್ತಿರೋದು ಯಾರು ಹೇಳ್ತಾ ಇದಾರೆ ನೇರವಾಗಿ ಹೇಳ್ರಿ. ಆಗೋಯ್ತಲ್ಲ ಅನ್ನೋದು ಕನ್ಫರ್ಮ್ ನಿಮ್ಗೆ ಇಲ್ದೆ ಈಗ ಪೈರಸಿನ ಒಬ್ಬರೇ ತಡೆಯಕ್ಕಾಗುತ್ತಾ? ಸುದೀಪ್ ಅಣ್ಣ ತಡೆಯಕ್ಕಾಗುತ್ತಾ? ಬರೀ ಇವರೇ ತಡೆಯಕ್ಕಾಗುತ್ತಾ? ಈಗ ಬ್ರದರ್ ಬಂದ ಇವರೇ ತಡೆಯಕ್ಕಾಗುತ್ತಾ? ಈಗ ನಾವು ಥಿಯೇಟರ್ಗೆ ಹೋಗಿರ್ತೀವಿ, ನಮ್ಮ ಮುಂದೆ ಯಾರೊಬ್ಬ ವಿಡಿಯೋ ಮಾಡ್ತಾರೆ, ನಮ್ಗೆ ಡೆವಿಲ್ಗೆ ನಮ್ಮ ಮುಂದೆ ವಿಡಿಯೋ ಮಾಡ್ತಾ ಇದ್ದ, ನನ್ನ ಹತ್ರ ವಿಡಿಯೋ ಇದೆ, ಅವ್ನು ವಿಡಿಯೋ ಮಾಡ್ತಾ ಇದ್ದೇನೆ, ನಾವ್ ಯಾರಿಗೆ ಹೇಳೋಣ? ಸೊ ಹೇಳ್ದಾಗ ಎಲ್ಲರೂ ಹೋರಾಡ್ಬೋದಲ್ಲ. ಸುದೀಪ್ ಸರ್ದು ಒಂದೇ ಮೂವಿನ ನೆಕ್ಸ್ಟ್ ಯಾವ್ದು ಬರಲ್ವಾ? ನಾವ್ ಹೇಳ್ತಿರೋದು ಸರ್ ನೀವು ನಮಗ್ ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ನೀವು ಬೇಕು. ಅದು ಯಾಕೆ ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು. ಇದು ನಮ್ಮ ಒಂದು ಆಸೆ ಅಷ್ಟೇ, ಬೇರೆ ಯಾವ್ದು ಇಲ್ಲ. ಇಲ್ಲಿ ಕುಂಬಳಕಾಯಿನ ನೀವು ಅದೇ ಈಗಿರೋ ಸಿಚುವೇಶನ್ ಎಲ್ಲ ನಮ್ಗೆ ಆಗ್ತಾ ಇದೆಯೇನೋ ಅನ್ನೋ ಫೀಲಿಂಗ್ ನಮ್ಗಿರುತ್ತೆ. ಕರೆಕ್ಟ್ ಯು ಆರ್ ರೈಟ್. ಅಂದ್ರೆ ಈ ಟೈಮ್ನಲ್ಲಿ ನಮಗೆ ಬೇಕು ಅನ್ನೋದನ್ನ ನೀವು ಕೇಳಿದ್ರಲ್ಲ, ಮಾತು ಭಾರಿ ಖುಷಿ ಅನ್ನಿಸ್ತು. ಜ್ಞಾನೇಂದರ್ ಅವರೇ ನಿಮ್ಮ ಫಸ್ಟ್ ಕಾಮೆಂಟ್. ನಮ್ಮ ಬ್ರದರ್ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಅವ್ರಿಗೆ ತುಂಬ ಧೈರ್ಯ ಇದೆ, ಏನು ಮಾತಾಡೋಕೆ ಎದುರ್ಕೊಳ್ಳಲ್ಲ ಅಂತ. ಅದು ನಮಗೂ ಚೆನ್ನಾಗಿ ಗೊತ್ತು. ಒಂದು ಶೋನ ಹೋಸ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇದೆ, ಎಷ್ಟು ಕೆಪಾಸಿಟಿ ಇದೆ ನಮಗೂ ಚೆನ್ನಾಗಿ ಗೊತ್ತು. ನಾವು ನೋಡ್ಕೊಂಡೇ ಬಂದಿದ್ದೀವಿ. ನಾನು ಕೇಳ್ದಿರೋದು ಡ್ಯಾಶ್ ಅಂತ ಬರೆಯೋದ್ರ ಬದಲು ಹೆಸರು ಹಾಕ್ಬೋದಿತ್ತಲ್ಲ. ಇಲ್ಲಿ ನಾನು ಅವ್ರ ಬಗ್ಗೆ ಕೆಟ್ಟೋದಾಗಿ ಮಾತಾಡ್ತಾ ಇಲ್ಲ, ಡ್ಯಾಶ್ ಅಂತ ಹಾಕ್ಬೇಕಿತ್ತು. ಅವ್ರ ಮನಸ್ಸಲ್ಲಿ ಏನಿದೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಹಾಕ್ಬಿಟ್ಟು ಈ ಥರ ಏನು ಆಗ್ತಾನೆ ಇರಲಿಲ್ವಲ್ಲ. ನೀವೇನೋ ಅಂದರೆ ಪೆಟ್ರೋಲ್ ಸುರಿಬಾರ್ದು ಅಂತ ಆ ಥರ ಆಗ್ತಂಗೆ ಆಗಿದೆ. ಆ ಥರ ಆಗ್ಬಾರ್ದು. ಡ್ಯಾಶ್ ಅನ್ನೋ ಇದಕ್ಕೆ ಫುಲ್ಫಿಲ್ ಅವರೇ ಮ್ಯಾಕ್ಸ್ ಅವರೇ ಮಾಡಿಬಿಟ್ರೆ ಇದೆಲ್ಲ ಏನು ಆಗೋದಿಲ್ಲ, ಸ್ಟಾಪ್ ಆಗುತ್ತೆ. ಓಕೆ, ಮುರಳಿ ಅವರೇ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಮೇಡಮ್ ಅವರೇ, ಸರ್ ಬಹಳ ಅದ್ಭುತವಾಗಿ ಹೇಳಿದ್ರು. ಅಂದ್ರೆ ಏನು ಈ ಒಂದು ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತೇವೆ, ಆತರ ಮಾತಾಡುವಂತ ಸನ್ನಿವೇಶ ಬಂದ್ರೆ ಮಾತಾಡ್ತಾರೆ ಅಂತ ಧೈರ್ಯ ಇದೆ. ಎಸ್, ಅಬ್ಸಲ್ಯೂಟ್ಲಿ ಯಾರು ಇಲ್ಲ ಅಂತ ಅಂದಿರೋರು ಯಾರು ಇಲ್ಲ ಇಲ್ಲಿ. ಸುದೀಪ್ ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ ಅಂತ ಯಾರು ಇಲ್ಲಿ ಹೇಳಿಲ್ಲ ಸರ್. ಅದು ದಯವಿಟ್ಟು ಅದನ್ನ ನೀವೇ ಇದನ್ನ ಮಾಡ್ಕೊಳ್ಳಿ. ಅಲ್ಲ ಲೆಟ್ ಮಿ ಗೊತ್ತಾಯ್ತು. ನಾನು ಒಂದ್ ನಿಮಿಷ ಸರ್ ಇದು ಕಮೆಂಟ್ ಆಗ್ಬಿಡ್ಲಿ, ಆಮೇಲೆ ಮಾತಾಡೋಣ. ಖಂಡಿತವಾಗಿ ಬಂದಿರೋದೇ ಅದಕ್ಕೆ, ಓಕೆನಾ? ಸೊ ಸಾರ್ ಆತರ ಅಂತಾರೆ, ಖಂಡಿತವಾಗಿ ಎಲ್ರಿಗೂ ಗೊತ್ತು, ಇಡೀ ಸ್ಯಾಂಡಲ್ವುಡ್ಗೆ ಗೊತ್ತಿದೆ. ನಮ್ಮ ಸ್ಯಾಂಡಲ್ವುಡ್ಗೆ ಸುದೀಪ್ ಅವರ ಗತ್ತು, ಗಾಂಭೀರ್ಯತೆ, ಅವರ ಮಾತಿನ ಚಾಕುಚಕ್ಯತೆ ಎಲ್ಲ ಗೊತ್ತಿದೆ. ಇಲ್ಲಿ ನಾವು ಕೇಳ್ತಾ ಇರೋದು ಸಿಂಪಲ್. ಸುದೀಪ್ ಅಣ್ಣನ್ಗೆ ಒಂದು ಮಾತಿನಲ್ಲಿ 1000 ಅರ್ಥಗಳನ್ನ ಕೊಡುವಂತ ಕೆಪಬಿಲಿಟಿ ಇರ್ಬೇಕಾದಾಗ ಇದು ಒಂದು ಮಾತು ಅವ್ರಿಗೆ ಕಷ್ಟನಾ? ನಾನು ಹೇಳ್ತಾ ಇರೋದು ಈ ಒಂದು ಮಾತು. ನೋಡ್ರಪ್ಪ, ಪೈರಸಿ ಮಾಡ್ತಾ ಇರೋರ ವಿರುದ್ಧವಾಗಿ ನಾವು ತೊಡೆ ತಟ್ಟಿ ನಿಂತಿದೀವಿ. ಆ ಪೈರಸಿ ಮಾಡ್ತಾ ಇರುವಂತ ಒಂದು ಪಡೆಯ ವಿರುದ್ಧ ಅಲ್ಲಲ್ಲ, ಲೆಟ್ ಮಿ ಕಂಪ್ಲೀಟ್ ಒಂದ್ ನಿಮಿಷ. ಏನ್ ಮೇಡಮ್ ನವ್ರೆ? ಸೊ ಆ ಪಡೆಯ ವಿರುದ್ಧವಾಗಿ ನಾವು ನಿಂತ್ಕೊಂಡಿದೀವಪ್ಪ, ನೀವು ಬನ್ನಿ ಅಂತ ಅನ್ಬಿಟ್ಟಿದ್ರೆ ಖಂಡಿತವಾಗಿ ಹೇಳ್ತೀವಿ ಕೇಳಿ. ಇಡೀ ಸ್ಯಾಂಡಲ್ವುಡ್ ನ ಎಲ್ಲಾ ಸ್ಟಾರ್ಸ್ ಅಭಿಮಾನಿಗಳು ಕೂಡ ಸುದೀಪ್ ಅಣ್ಣನ್ ಬೆಂಗಾವಲಾಗಿ ನಿಂತ್ಕೊಂತ ಇದ್ವಿ. ಇದು ಖಂಡಿತವಾಗಿ ಸತ್ಯ. ಇಲ್ಲಿ ಪ್ರತ್ಯೇಕವಾಗಿ ಅಂದ್ರೆ ಸುದೀಪ್ ಅಣ್ಣ ಅದೊಂದೇ ಮಾತಾಡಿಲ್ಲ ಮೇಡಮ್ ನವ್ರೆ. ಫಸ್ಟ್ ಹೇಳಿದ್ದಾರೆ ಸುದೀಪ್ ಅಣ್ಣ, ಇಷ್ಟ ದಿನ ಕಲ್ಲೆಸ್ತರು ತಡ್ಕೊಂಡಿದ್ರಿ, ನಾನ್ ಮಾತಾಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರಿ, ಈಗ ಮಾತಾಡುವಂತ ಕಾಲ ಬಂದಿದೆ, ಮಾತಾಡ್ತೀನಿ. ಅವ್ರ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ನೀವು ಹಂಗೆ ಮಾಡಿ. ಅದು ಹೆಂಗಿದೆ ಅಂತಂದ್ರೆ ಟೋಟಲಿ ಫ್ಯಾನ್ಸ್ ವಾರ್ ಅನ್ನೋ ತರನೇ ಇದೆ. ನಮ್ಮ ಬ್ರದರ್ ಹೇಳ್ದಾಗೆ ಈಗಲೇ ಒದ್ದಾಡ್ತಾ ಇದೀವಿ ಮೇಡಮ್ ನವ್ರೆ. ನಮ್ಗೆ ಒಂದ್ ಕಡೆ ಡೆವಿಲ್ ಸಕ್ಸಸ್ ನೋಡೋದಾ, ಇಲ್ಲ ಈ ಕಿಡಿಗೇಡಿಗಳು ಪಾಪ್ ನನ್ ಮಗನವು ಮಾಡ್ತಾ ಇರ್ತಕ್ಕಂಥ ಪೈರಸಿನ ತಡೆದು. ಅಲ್ಲ, ಈಗ ಮೊನ್ನೆ ಪ್ರಸನ್ನ ಥಿಯೇಟರ್ ಅಲ್ಲಿ ಯಾರೋ ಒಬ್ಬ ಚಿಕ್ಕ ಹುಡುಗ ಮೇಡಮ್ ನವ್ರೆ, ಮುಖದ ಮೇಲೆ ಮೀಸೆ ಬಂದಿಲ್ಲ. ಸೊ ನಾನು ಫಸ್ಟ್ ಇದನ್ ಮಾಡ್ತಾ ಇದ್ದ, ವಿಡಿಯೋ ಮಾಡ್ತಾ ಇದ್ದ, ಹೋಗೆಲ್ಲ ಹಿಡ್ಕೊಂಡು ಕೇಳಿದ್ರೆ, ಏನ್ ಗುರು ಏನ್ ಹೇಳೀಗ ಏನು ಜಸ್ಟ್ ಇಂಟ್ರೋ ಮಾಡ್ಕೊಂತ ಇದ್ದೆ ಅಂತ ಅಂದ. ನೋಡಿದ್ರೆ 15 ನಿಮಿಷ ಮೂವಿ ಇದೆ. ಯಾರ್ ಫ್ಯಾನೋ ನೀನು ಅಂತ ಕೇಳಿದ್ರೆ ನಾನು ಸುದೀಪ್ ಅವ್ರ ಫ್ಯಾನು. ನಾನು ಸುದೀಪ್ ಅವ್ರ ಫ್ಯಾನ್. ಅವ್ನ್ಗೆ ಮುಖದ ಮೇಲೆ ಮೀಸೆ ಇಲ್ಲ. ಯಾರಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಬಿಡಿಸ್ಕೊಂಡ್ ಬರ್ತಾರೆ ಅನ್ನೋ ಒಂದು ಕಾಮನ್ ಫೀಲಿಂಗು ಇಲ್ಲ. ಸುದೀಪ್ ಅವ್ರ ಫ್ಯಾನು ಅಂತ ಅಲ್ಲೇ ಇದು ಏನು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡುವಂತ ಕೆಲಸ ಮಾಡಿದ್ವಿ. ಸೊ ಹಿಂಗ್ ಹಾಕ್ತಾ ಹೋಗುತ್ತೆ ಮೇಡಮ್ ನವ್ರೆ. ಸುದೀಪ್ ಅವ್ರು ಏನಾದ್ರು ಒಂದು ಪೈರಸಿ ಅನ್ನೋ ಒಂದು ಟಾಪಿಕ್ ನ ಎತ್ತಿದ್ರೆ ಖಂಡಿತವಾಗಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಗಳು ನಿಂತ್ಕೊಳ್ಳೋರು ಪ್ಲಸ್ ಫ್ಯಾನ್ಸ್ ಗಳು ನಿಂತ್ಕೊಳ್ಳೋರು. ಕ್ಲಾರಿಟಿ ಕೊಟ್ಟು ಮಾತಾಡಿದ್ರೆ ಸುದೀಪ್ ಅವರು ಇವತ್ತು ಈ ಹಂತಕ್ಕೆ ಬಂದು ನಿಂತ್ಕೊಳ್ತಿರ್ಲಿಲ್ಲ ಅನ್ನೋದು ನೀವು. ಸೊ ಅಲ್ಲಿಗೆ ಅವ್ರು ಮಾತಾಡಿರೋದು ನಮ್ಗೆ, ನಮ್ ಬಾಸ್ಗೆ ಹೇಳಿದ್ರು ಅಂತ ನೀವು ಬಂದಿದ್ದೀರಿ. ಏನೇ ಆದ್ರೂ ಕೂಡ ನಮ್ಗೆ ಅನ್ನೋ ಶೋನೇನೆ ಆಗಿದ ತಕ್ಷಣ ಮಧ್ಯಾಹ್ನಕ್ಕೆ ಒಂದು ಲಿಂಕ್ ಬಂದ್ಬಿಡುತ್ತೆ. ಅವತ್ತಿನ ದಿನ ಬರೀ ಸುದೀಪ್ ಅಣ್ಣನ್ ಫ್ಯಾನ್ಸ್ ಇದ್ ಮಾಡಿದ್ರ, ನಾವ್ ಯಾರು ಮಾಡೇ ಇಲ್ವಾ? ಬಟ್ ಹೆಚ್ಚಿನ ಪೈರಸಿ ಮಾಡಿದ ನಂಬರ್ಸ್ ಎಲ್ಲಿಂದ ಬಂತು ಅಂತ ನಿಮ್ಗೆ ಗೊತ್ತಲ್ವಾ ಸರ್? ನಾನು ಹೇಳ್ತೀನಿ ಮೇಡಮ್. ಅಲ್ಲ ಮೇಡಮ್, ಈಗ ನಾನೇನು ಹೇಳಕ್ ಬಂದೆ ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ. ಪೈರಸಿ ಟೈಮ್ ನೀವು ಹೇಳಿದ್ರಿ ಸುದೀಪ್ ಅಣ್ಣನ್ಗೆ ನೇರವಾಗಿ ಹೇಳೋ ಯಾಕೆ ಧೈರ್ಯ ಇಲ್ವಾ ಅನ್ನೋ ಒಂದು ಪದ ಹೇಳಿದ್ರಿ. ಅಂದ್ರೆ ಮೀನ್ಸ್ ಯಾಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬರೀ ಪೈರಸಿ ಒಂದೇ ಸಮಸ್ಯೆ ಕಾಡ್ತಾ ಇಲ್ಲ ಇಡೀ ಸಿನಿಮಾ ಚಿತ್ರರಂಗದವ್ರಿಗೆ. ಒಂದು ಅಪಪ್ರಚಾರ ಶುರುವಾಗತ್ತೆ. ರಿವ್ಯೂ ಮಾಡೋದು ಒಂದು ಸ್ವತಂತ್ರ ಇದೆ. ಕಾಸು ಕೊಟ್ಟು ಸಿನಿಮಾ ನೋಡ್ತೀನಿ ಅನ್ನೋ ಒಂದು ಧೈರ್ಯದ ಮೇಲೆ ಆ ಸಿನಿಮಾ ಬಗ್ಗೆ ವಿಮರ್ಶೆ ಮಾಡೋ ಧೈರ್ಯ ನನ್ಗೆ ಹಕ್ಕಿದೆ ಅನ್ನೋ ಈ ಬರದಲ್ಲಿ
ಒಂದು ಪಡೆ ಕ್ರಿಯೇಟ್ ಆಗ್ಬಿಟ್ಟಿದೆ. ಯಾವುದೇ ಸಿನಿಮಾ ಬರಲಿ ದೊಡ್ಡ ಸ್ಟಾರ್ದು ಅದ್ರ ಆಪೋಸಿಟ್ ಆಗಿ ನೆಗೆಟಿವ್ ಆಗಿ ವಿಮರ್ಶೆ ಮಾಡ್ತಾರೆ. ಅವ್ರ ಸಿನಿಮಾ ನೋಡಿರ್ತಾನೋ 10 ನಿಮಿಷ ಯಾವುದೋ ರಿವ್ಯೂ ನೋಡಿರ್ತಾನೆ ಯೂಟ್ಯೂಬ್ ಅಲ್ಲಿ, ಟ್ರೇಲರ್ ನೋಡ್ಕೊಂಡು ರಿವ್ಯೂ ಮಾಡುವಂತ ದರಿದ್ರ ಪರಿಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗ ಬಂದಿದೆ. ಸತ್ಯ ಸರ್. ಬರೀ ಒಬ್ಬರದಾಗಿದೆ, ಬರೀ ಪೈರಸಿ ಅಂತ ನೇರವಾಗಿ ಹೇಳ್ಬೋದಾಗಿತ್ತು. ಅದಕ್ಕೋಸ್ಕರ ಡೆವಿಲ್ ನಲ್ಲಿ ಆ ರೇಟಿಂಗ್ಸ್ ನೇ ತೆಗೆದು ಬಿಟ್ರಲ್ಲ, ಇಂತದಾಗುತ್ತೆ ಅಂತ ಡೆವಿಲ್ ನಲ್ಲಿ ತೆಗೆದು ಅದು ಅನುಭವಿಸ್ತಾ ಇದೆ. ಅದನ್ನ ನಾವು ವಿವರವಾಗಿ ಹೇಳಿದ್ರೆ ಅದನ್ನ ಬರೀ ಪೈರಸಿ ಪಡೆ ಅಂತಂದ್ರೆ ಸಾಕಷ್ಟು ವಿಧವಾದದಲ್ಲಿ ಒಂದು ಚಿತ್ರ ತೊಂದರೆ ಕೊಡುವಂತ ಒಂದು ಪಡೆನೇ ನಿರ್ಮಾಣ ಆಗಿದೆ. ಅದ್ರ ವಿರುದ್ಧವಾಗಿ ನಾವು ಯುದ್ಧಕ್ಕೆ ಸಾರಬೇಕು ನಾವು ಅರ್ಥದಲ್ಲಿ ಹೇಳಿದರೆ ಹೊರತು ಎಲ್ಲಾದ್ರೂ ನೇರವಾಗಿ ಇದು ನೀವು ದರ್ಶನ್ ಅಭಿಮಾನಿಗಳ ವಿರುದ್ಧವಾಗಿ ನಿಂತ್ಕೊಳ್ಳಿ ಅವು ಅಂತ ಎಲ್ಲರೂ ಹೇಳಿದ್ರೆ ಯದುನಂದನ್ ಅವರ ಇಷ್ಟೊಂದು ಅಚ್ಚುಕಟ್ಟಾಗಿ ಇಂತಿಂತದನ್ನೇ ಹೇಳಿರೋದು ಬಿಟ್ರೆ ಅವ್ರಿಗಲ್ಲ ಅಂತ ಹೇಳಿದ್ರಲ್ಲ, ಇದನ್ನ ಸುದೀಪ್ ಸರ್ ಒಂದ್ಸಲ ಹೇಳ್ಬಿಟ್ಟಿದ್ರೆ ಹುಬ್ಳಿ ವೇದಿಕೆಯಲ್ಲಿ ಹಂಗಾಯ್ತು. ಇವತ್ ಮಧ್ಯಾಹ್ನ ಡ್ಯಾಶ್ ಅಂತ ಬಂದು ಆಲ್ ಸೆಟ್ ಅಂತ ಹಾಕಿ ಕ್ವೆಶ್ಚನ್ ಮಾರ್ಕ್ ಹಾಕ್ತಾರೆ. ಅದೇ ನಾವು ಏನಕ್ಕೆ ಹೇಳ್ತೇವೆ ಅಂತಂದ್ರೆ ನಾವು ಯಾರು ವಿರುದ್ಧವಾಗಿ ಯುದ್ಧ ಸಾರಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರಲ್ಲ ಅವ್ರಿಗೆ ಎಲ್ಲ ಸೆಟ್ ಆಗಿದೆ ಅಂತ ಅರ್ಥದಲ್ಲಿ ಹೇಳಿದ್ರೆ ನಾನು ಮುಂದೆ ಕೂತಿರೋದು ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಅಭಿಮಾನಿ ನನ್ನ ಅಭಿಮಾನಿಗಳು ಯಾರು ಮುಂದೆ ಹೇಳಿದ್ರು ಅಲ್ಲ ಒಂದ್ ನಿಮಿಷ ಹೇಳಿ ಯಾವ ತರ ಇದೆ ಅಂದ್ರೆ ಅವರೇ ನಿಮಗೆ ಬಂದು ಫೋನ್ ಮಾಡಿ ಹೇಳಿದ್ದೀನಪ್ಪ ಹಿಂಗೋಗಿ ಹೇಳೋ ಯಾವ ಉದ್ದೇಶದಲ್ಲಿ ಯಾವ ವೇದಿಕೆಯಲ್ಲಿ ಹೇಳಿದ್ರು ನೀವು ಅರ್ಥ ಮಾಡ್ಕೋಬೇಕು. ಅವರು ಹುಬ್ಬಳ್ಳಿಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಹೇಳಿದ ಮಾತು ಯಾರಿಗೆ ನಮಗೆ ಹೇಳಿರೋದು ನಮಗೆ ಗೊತ್ತಿತ್ತು. ಅವ್ರು ಯಾರು ವಿರುದ್ಧವಾಗಿ ಯುದ್ಧ ಅಲ್ಲಿ ನಮ್ಮವ್ರು ಯಾರು ಇರ್ಲಿಲ್ವಾ? ಇದ್ರು. ನಾವು ಹಾಕಿಲ್ವಾ? ಅಲ್ಲ ಸುದೀಪ್ ಉದ್ದೇಶ ಏನು? ಅಭಿಮಾನಿಗಳ ಕುರಿತವಾಗಿ ಮಾತಾಡ್ತೀವಿ, ಬೇರೆ ಅಭಿಮಾನಿಗಳ ಮಾತಾಡ್ತೇನೆ. ನಿಮ್ಗೆ ಗೊತ್ತಾಗುತ್ತೆ ನಾನು ಏನ್ ಮಾತಾಡ್ತೀನಿ ಅಂತ. ಅಲ್ಲ ಒಂದು ಪ್ರಶ್ನೆ. ಸೊ ಅವತ್ತು ಅವರ ಮಾತ್ ಈಗ ಯಾರಿಗೆ ಹೇಳಿದ್ರು ಅನ್ನೋದು ಗೊತ್ತಾಗಿಲ್ವಲ್ಲ, ದರ್ಶನ್ ಅವರ ಅಭಿಮಾನಿಗಳ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದಾರೆ, ಅವ್ರು ನಮ್ಗೆ ಹೇಳಿದ್ದಾರೆ ಅಂತ. ಹೌದಾ? ಎಲ್ಲರೂ ಅಲ್ಲ ಮೇಡಮ್, ಮತ್ತೆ ಯಾರು? ಲಕ್ಷ್ಮಿ ದರ್ಶನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಿದ್ರಿ ಅಂತ. ಅದನ್ನೇ ಮಾತು ಹೇಳಿದ್ದಾರೆ, ಯಾರು ಏನ್ ಅನ್ಕೊಂಡ್ರು ಕೋಪ ಮಾಡ್ಕೋಬೇಡಿ, ಬೇಜಾರ್ ಮಾಡ್ಕೋಬೇಡಿ, ನೊಂದ್ಕೋಬೇಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ದರ್ಶನ್ ಅವರು ಹೊರಗಿದ್ದಾಗ ಕೆಲವರು ಬೆಂಗಳೂರಿನಲ್ಲಿ ಇದ್ದಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ಇರ್ತಾರೆ. ಈಗ ಎಷ್ಟು ಮಾತಾಡ್ತಾರೆ ಅಷ್ಟು ಆ ಕಡೆಯಿಂದ ಬಂದಾಗ ನಿಮ್ಗೆ ಹೇಳಿದ್ವಲ್ಲ ನಾವು, ನೀವು ರಿಯಾಕ್ಟ್ ಮಾಡಕ್ಕೆ ಅದನ್ನೇ ಹೇಳ್ತಾ ಹೌದು, ಅಭಿಮಾನಿಗಳ ಶಾಂತವಾಗಿರೋಕೆ ಮಾಡಿರ್ಬೋದೇನೋ ಅವರು ಈ ತರ ಅಭಿಮಾನಿಗಳನ್ನ ಶಾಂತವಾಗಿಗೊಳಿಸುವ ಪದ ನೀವ್ ಹೇಳಿದ್ರೆ ನೊಂದ್ಕೋಬೇಡಿ, ಸುಮ್ನಿರಿ, ನಾವಿದ್ದೀವಿ ಅನ್ನೋದು ಓಕೆ. ಬೆಂಗಳೂರಿನಲ್ಲಿ ನಮ್ಮ ದರ್ಶನ್ ಅವ್ರು ಇದ್ದಾಗ ಕೆಲವರು ಇದಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನೋದು ಶಾಂತಗೊಳಿಸುವ ಮೆಸೇಜ್ ಸರ್. ಅದು ಇರ್ಬೋದಲ್ಲ, ಬೇರೆದು ಬೇರೆ ಮಾತ್ಕೊಡಿ, ಬೇರೆ ಯಾವುದು? ಅದನ್ನ ಹೇಳಕ್ ಬಂದೆ. ಇವಾಗ ನೀವು ಯಾವಾಗ ಅನ್ಕೊಂಡಿದ್ದೀರಿ ಸುದೀಪ್ ಅವರು ನಮ್ಗೆ ಹೇಳಿದ್ರು ಅಂತ ನೀವು ಅನ್ಕೊಂಡಿದ್ದೀರೋ, ನಾವು ವಿಜಯಲಕ್ಷ್ಮಿ ಮೇಡಮ್ ನಾವು ಅನ್ಕೊಂಡೇ ಇಲ್ಲ. ಯಾರು ಆ ಕಿಡಿಗೇಡಿಗಳು? ಈಗ ಒಂದ್ ನಿಮಿಷ ಟಕ್ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳ್ಬಿಡ್ತಾರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕ್ರಪ್ಪ ಹೆಗ್ಳು ಮುಟ್ಕೊಂಡು ನೋಡ್ತಾ ಇದ್ದೀರಿ ಸರ್? ಇಲ್ಲಿ ಯಾರು ಹೆಗ್ಳು ಮುಟ್ಕೊಂಡು ನೋಡೋವಷ್ಟು, ಕುತ್ಕೊಳ್ಳೋವಷ್ಟು, ಟೈಮ್ ಪಾಸ್ ಮಾಡೋವಷ್ಟು ಪೇಷನ್ಸ್ ರಿಯಲ್ ಫ್ಯಾನ್ಸ್ ಗಳು ನಿಮ್ಗೂ ಇಲ್ಲ, ನಮಗೂ ಇಲ್ಲ.